ತುಮಕೂರಿನಲ್ಲಿ ಆಕ್ಟಿವ್ ಆಗಿದ್ದಂತಹ ಈ ಗ್ಯಾಂಗ್ ತುಮಕೂರು ಜನರ ನಿದ್ದೆಗೆಡಿಸಿತ್ತು. ಜ್ಯುವೆಲರಿ ಶಾಪ್ಗಳೇ ಟಾರ್ಗೆಟ್ ಆಗಿದ್ವು. ಫೈನಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆ ಮೂಲಕ ಒಂದು ಸ್ವಲ್ಪ ನಿರಾಳತೆ ಬಂದಂತಾಗಿದೆ. ಇನ್ನು ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ಇದು. ವಿಷಕಾರಿ ಕೀಟನಾಶಕ ಆದಂತಹ ಎಂಡೋಸಲ್ಫಾನ್ ಸ್ಫೋಟಕ ಸುದ್ದಿ. ಕರ್ನಾಟಕ ಮತ್ತು ಕೇರಳ ಗಡಿಯಲ್ಲಿ ಇನ್ನೂ ಜೀವಂತವಾಗಿದೆ ಎಂಡೋಸಲ್ಫಾನ್. ಅಂದ್ರೆ ಸಿಗ್ತಾ ಇದೆ ಜನರ ಕೈಗೆ. ಸಾವಿರಾರು ಜನರ ಬದುಕನ್ನ ಕಿತ್ತುಕೊಂಡಂತ ರೋಗ ಮತ್ತೆ ಪತ್ತೆಯಾಗಿದೆ. ಸಾವಿರಾರು ಜನರ ಬದುಕನ್ನ ಕಿತ್ಕೊಂಡಿತ್ತು ಎಂಡೋಸಲ್ಫಾನ್ ನಿಂದ. ಇದು ವಿಷಕಾರಿ ಕೀಟನಾಶಕ ಎಂಡೋಸಲ್ಫಾನ್ಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಕರ್ನಾಟಕ ಮತ್ತು ಕೇರಳ ಗಡಿ ಭಾಗದಲ್ಲಿ ಎಂಡೋಸಲ್ಫಾನ್ ಇನ್ನೂ ಜೀವಂತವಾಗಿದೆ. ಶಾಶ್ವತವಾಗಿ ಅಂಗವೈಕಲ್ಯ ಸೃಷ್ಟಿಸಿದ ಎಂಡೋಸಲ್ಫಾನ್ ಇನ್ನು ಎಂಡ್ ಆಗಿಲ್ವಾ? ಹಾಗಾದ್ರೆ ಹಸಿರು ಪೀಠದ ನೋಟಿಸ್ ಬೆನ್ನಲ್ಲೇ ಅಧಿಕಾರಿಗಳಿಗೆ ಇದರ ಬಗ್ಗೆ ಡೌಟ್ ಬಂತು. ದಕ್ಷಿಣ ಕನ್ನಡ ಗಡಿ ಭಾಗದ ಕೇರಳ ಮಣ್ಣಿನಲ್ಲಿ ಎಂಡೋ ವಿಷ ಜೀವಂತವಾಗಿದೆ. ಹಸಿರು ಪೀಠದ ನೋಟಿಸ್ ಬೆನ್ನಲ್ಲೇ ಅಧಿಕಾರಿಗಳಿಗೆ ಎಂಡೋ ಸುಳಿವು ಸಿಕ್ಕಿದೆ. ದಕ್ಷಿಣ ಕನ್ನಡದ ಪುತ್ತೂರು ಗಡಿಭಾಗದ ಮಿಂಚಿಪದವು ಅನ್ನೋಲ್ಲಿ ಕುರುಹು ಪತ್ತೆಯಾಗಿದೆ. ಕೇರಳ ಗಡಿಭಾಗದ ಪುತ್ತೂರಿನ ನೆಟ್ಟಣಿಗೆ ಮುಡ್ನೂರಿಗೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಮಿಂಚಿಪದವು ಗುಡ್ಡ ಪ್ರದೇಶದಲ್ಲಿ ಎಂಡೋಸಲ್ಫಾನ್ ಇದೆ ಅನ್ನೋ ದೂರು ಸಿಕ್ಕ ಹಿನ್ನೆಲೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಉಡುಪಿಯ ರಕ್ಷಣಾ ಪ್ರತಿಷ್ಠಾನ ಅಧ್ಯಕ್ಷ ರವೀಂದ್ರನಾಥ್ ಶಾನುಭಾಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಂಡೋಸಲ್ಫಾನ್ ತೆರವಿನ ಬಗ್ಗೆ ಕೈಗೊಂಡ ಕ್ರಮಗಳ ಬಗ್ಗೆ ವರದಿಗೆ ಸೂಚನೆ ಕೂಡ ಕೊಡಲಾಗಿದೆ. 4 ವಾರಗಳಲ್ಲಿ ವರದಿಯನ್ನ ಸಲ್ಲಿಸಬೇಕು ಅಂತ ಹಸಿರು ಪೀಠ ನಿರ್ದೇಶನವನ್ನ ನೀಡಿದೆ. ಕರ್ನಾಟಕ ಕೇರಳ ಸರ್ಕಾರ ಹಾಗೂ ಪರಿಸರ ಇಲಾಖೆಗಳಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಎಂಡೋಸಲ್ಫಾನ್ ಹೂತಿದ್ದ ಜಾಗಕ್ಕೆ ಭೇಟಿ ನೀಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ರಾಜ್ಯ ಪರಿಸರ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ನಿರ್ದೇಶಕ ಜಯಚಂದ್ರ ಭೇಟಿ ನೀಡಿದ್ರು. ಅಲ್ಲಿ ಪರಿಶೀಲನೆಯನ್ನ ನಡೆಸಿದ್ರು. ಕುರುಹು ಹೂತಿದ್ದಂತಹ ಜಾಗದಲ್ಲಿ ಸ್ಯಾಂಪಲ್ ಅನ್ನ ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ದಾರೆ. ಬಾವಿಯಲ್ಲಿ ಹೂತು ಹಾಕಿದ ಮಣ್ಣಿನ ಸ್ಯಾಂಪಲ್ ಕೂಡ ಸಂಗ್ರಹ ಮಾಡಲಾಗಿದೆ. ಸಮಗ್ರ ಪರೀಕ್ಷೆಯ ನಂತರ ಎಂಡೋಸಲ್ಫಾನ್ ಸ್ಫೋಟಕ ಸತ್ಯ ಏನಿದೆ ಇದು ಬಯಲಾಗಲಿದೆ. ಈ ವಿಚಾರ ಈಗ ಆ ಭಾಗದ ಜನರಲ್ಲಿ ಬಹಳ ದೊಡ್ಡ ಆತಂಕಕ್ಕೆ ಕಾರಣ ಆಗಿದೆ. ಈ ವಿಚಾರ ಬಹಿರಂಗ ಆಗ್ತಾ ಇದ್ದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಆ ಸ್ಥಳದ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಜನರ ಆತಂಕಕ್ಕೆ ಕಾರಣವಾಗಿದ್ದಂತಹ ಪ್ರಕರಣ ಇದು. ಈಗ ಅಧಿಕಾರಿಗಳು ಬಾವಿಯಲ್ಲಿ ಹೂತು ಹಾಕಿದ ಮಣ್ಣಿನ ಸ್ಯಾಂಪಲ್ ಕೂಡ ಸಂಗ್ರಹ ಮಾಡಿದ್ದಾರೆ. ನೀರಿನ ಸ್ಯಾಂಪಲ್ ಕೂಡ ಸಂಗ್ರಹ ಮಾಡಲಾಗಿದೆ. ಒಟ್ಟಾರೆ ಪರೀಕ್ಷೆಯ ನಂತರ ಸತ್ಯಾಸತ್ಯತೆ ಏನು ಅನ್ನೋದು ಬಯಲಾಗಲಿದೆ. ಸಮಗ್ರವಾದ ಪರೀಕ್ಷೆ ನಡೆಸೋದಕ್ಕೆ ಈಗ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಲಾಗಿದೆ. ಎಂಡೋಸಲ್ಫಾನ್ ಸ್ಫೋಟಕ ಸತ್ಯ ಇನ್ನೇನು ಬಹಿರಂಗವಾಗಬೇಕಾಗಿದೆ. ಶಾಶ್ವತ ಅಂಗವೈಕಲ್ಯವನ್ನ ಸೃಷ್ಟಿ ಮಾಡಿದ್ದಂತಹ ಎಂಡೋಸಲ್ಫಾನ್ ಭೂತ ಹಾಗಾದ್ರೆ ಇನ್ನೂ ಕೂಡ ನಾಶವಾಗಿಲ್ವಾ? ದಕ್ಷಿಣ ಕನ್ನಡ ಗಡಿಭಾಗದ ಕೇರಳ ಮಣ್ಣಿನಲ್ಲಿ ಎಂಡೋ ವಿಷ ಇನ್ನೂ ಕೂಡ ಜೀವಂತವಾಗಿರೋ ಕುರುಹು ಸಿಕ್ಕಿದ್ದು ಜನರ ಆತಂಕಕ್ಕೆ ಕಾರಣ ಆಗಿದೆ. ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಸ್ಯಾಂಪಲ್ಗಳನ್ನ ಸಂಗ್ರಹ ಮಾಡಿದ್ದಾರೆ. ಕೇರಳ ಗಡಿಭಾಗದ ಪುತ್ತೂರಿನ ನೆಟ್ಟಣಿಗೆ ಮುಡ್ನೂರಿಗೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಿಷಕಾರಿ ಕೀಟನಾಶಕ ಎಂಡೋಸಲ್ಫಾನ್ ಕುರಿತಾದ ಸ್ಫೋಟಕ ಸುದ್ದಿ. ಕರ್ನಾಟಕ ಕೇರಳ ಗಡಿಯಲ್ಲಿ ಎಂಡೋಸಲ್ಫಾನ್ ಇನ್ನೂ ಕೂಡ ಜೀವಂತವಾಗಿದೆಯಾ? ಇದು ಇನ್ನಷ್ಟೇ ಕನ್ಫರ್ಮ್ ಆಗಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.